ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ನಮ್ಮ ಮನೆ ದೇವ್ರಿಗೆ ಹೋಗಬೇಕು, ನಮ್ಮ ಅಮ್ಮನ ನೋಡಬೇಕು ಅನ್ನಿಸ್ತು. ಅದಕ್ಕೆ ಗೌತು ಕರ್ಕೊಂಡು ಬಂದಿದ್ದೀನಿ. ಬನ್ನಿ, ಈ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ದೇವಸ್ಥಾನ ಹತ್ರ ಬಂದ್ವಿ. ಬಂದಿದ ತಕ್ಷಣ ಇಲ್ಲಿ ನೋಡಿ, ಶಿವದು ಸ್ಟ್ಯಾಚು ಇದೆ. ಅಲ್ಲೇ ಇದು ಬಂದು ನಮ್ಮ ಮನೆ ದೇವರು ಕಟ್ಲೆದಮ್ಮ ಅಂತ. ದೇವಸ್ಥಾನಕ್ಕೆ ಯಾಕೋ ಬರಬೇಕು ಅಂತ ಅನಿಸ್ತು. ಸಡನ್ನಾಗಿ ಬಂದ್ವಿ. ಸಡನ್ನಾಗಿ ರಥ ನೋಡಿದ ತಕ್ಷಣ ನಮ್ಗೆ ಏನೋ ಒಂಥರ ತುಂಬ ಖುಷಿ ಫೀಲ್ ಆಗ್ತದೆ. ನಮ್ಮ ಗಂಡವ್ರು ಬಂದು ಈಶ್ವರ, ಹೆಂಡವ್ರು ಬಂದು ಕಟ್ಲೆದಮ್ಮ. ನಾನು ಯಾವತ್ತೂ ಈ ಸನ್ನಿಧಾನದಲ್ಲಿ ಈ ಥರ ನೋಡಿದ್ದಿಲ್ಲ. ತುಂಬ ಖುಷಿ ಆಯಿತು. ಏನಕ್ಕೆ ಈ ಥರ ರಥನ ಎಲ್ಲಿದ್ದೀವಿ? ರಥ ಅಲ್ಲ, ರಥ ಈ ರಥದ ಈ ಥರ ಎಲ್ಲ ರಥ ಮಾಡಿರೋದು ದೇವ್ರು ಏನಕ್ಕೆ ಈ ಥರ ರಥ ಮಾಡ್ತಾರೆ? ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಇದು ಆದಿಯೋಗಿ ರಥ ಅಂತ ಹೇಳ್ತಾರೆ. ಆದಿಯೋಗಿ ರಥನ ನಾವು ಶಿವಯಾತ್ರೆ ಅಂತ ಹೊರಟು. ಶಿವಯಾತ್ರೆ ಅಂತ ಹೇಳಿದ್ರೆ ಇದು ಸದ್ಗುರು ಬಗ್ಗೆ ಕೇಳಿರ್ತೀವಿ. ಅವರು ಇದನ್ನು ಡಿಸೈನ್ ಮಾಡಿದ್ರು, ಈ ಯಾತ್ರೆಯನ್ನು ಡಿಸೈನ್ ಮಾಡಿದ್ರು. ಇದು ಮುಂಚೆ ಒಂದು ಕಾಲ ಇತ್ತು, ಈ ಹೊಸ ಸಿನಿಮಾ ಬಂದಾಗ ಅಥವಾ ಹೊಸದೇನಾದರೂ ಬಂದಾಗ ಡಂಗೂರ ಸಾರಿಸೋದು ಅಥವಾ ಸೌಂಡ್ ಮಾಡ್ಕೊಂಡು ಹೋಗ್ತಿದ್ರು. ರೀಸೆಂಟ್ಲಿ ಕೂಡ ನಡೀತಿದೆ. ಹೌದೌದು. ಆದರೆ ಇವಾಗ ಹೇಗಾಗಿದೆ ಅಂತ ಹೇಳಿದ್ರೆ, ಶಿವರಾತ್ರಿ ಬರ್ತಾ ಇದೆ, ನಿಮಗೆ ಶಿವ ಬಂದಿದ್ದಾನೆ, ನಾವು ಸಾರ್ಕೊಂಡು ಹೋಗ್ತೀವಿ. ರಥನೂ ಹೌದು, ನಮ್ಮದೊಂದು ವ್ರತನೂ ಹೌದು. ನಾವು ದಿನಕ್ಕೆ 2 ಹೊತ್ತು ಊಟ ಮಾಡ್ತೀವಿ, ಸಾಧನ ಮಾಡ್ತೀವಿ, ಮತ್ತು ಪಾದಯಾತ್ರೆ ನಡೆಯೋದು, ಎಲ್ಲಿ ಹೋಗಿ ನಡೀತಾನೇ ಹೋಗೋದು. ಹೇಳ್ಕೊಂಡು ಹೋಗ್ತೇವೆ. ಇದಕ್ಕೆ ಸ್ಟೇರಿಂಗ್ ಇದೆ, ಚಕ್ರ ಇದೆ, ಮತ್ತು ಅದಕ್ಕೆ ಬೇಕಾಗಿರೋ ಮೇನ್ ಇಂಜಿನ್ ನಾವುಗಳು. ಸೊ ಅದಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ಇಂಜಿನ್ ಇಲ್ವಾ? ಅದು ಬರೀ ಡೈರೆಕ್ಷನ್ ಚೇಂಜ್ ಮಾಡಕ್ಕೆ ಮಾತ್ರ ಅಷ್ಟೇ. ರೋಡಿಗೆ ಬೇಕಾಗಿ ಇದನ್ನು ಫುಲ್ ತೊಳ್ಕೊಂಡು ಹೋಗ್ಬೇಕು. ಎಷ್ಟು ದೂರ ಆದ್ರೂ ಹೇಳ್ಕೊಂಡೇ ಹೋಗ್ಬೇಕು. ಹೌದು. ಶಿವಯಾತ್ರೆ ಬಂದ್ಬಿಟ್ಟು 750 ಕಿಲೋಮೀಟರ್. ಅವ್ರನ್ನ ನಾವು ಮೈಸೂರಿನ ಶುರು ಮಾಡಿದ್ವಿ. ಮೈಸೂರು ಸದ್ಗುರುಗಳು ಹುಟ್ಟಿದಂಥ ಊರು. ಸೊ ಆ ಊರಲ್ಲಿ ಇದು ಮೊದಲನೇ ಬಾರಿಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಹೊಸ ಪ್ರಯತ್ನ. ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಇವತ್ತಿಗೆ 5 ದಿನ ಆಗಿದೆ. ಎಲ್ಲೆಲ್ಲಿ ಹೋಗಿ ಬಂದ್ರಿ ಸರ್? ಎಕ್ಸಾಕ್ಟಾಗಿ ನನಗೆ ಸರ್ ಗೊತ್ತಿಲ್ಲ, ನಾನು ಮೈಸೂರಿನವನಲ್ಲ. ಮೈಸೂರು ಮತ್ತು ಮಂಡ್ಯ, ಶ್ರೀರಂಗಪಟ್ಟಣ, ಮಂಡ್ಯ, ಅಲ್ಲಿಂದ ನಾವೀಗ ಇಲ್ಲಿಗೆ ಬಂದಿರೋದು. ನಾವು ಹಳ್ಳಿಗಳಿಂದ ಅದಕ್ಕೋಸ್ಕರ ನಾವು ಹಳ್ಳಿಗಳಿಗೆ ಬಂದಕ್ಕೋಸ್ಕರ ನಿಮ್ಗೆ ಕೂಡ ದರ್ಶನ ಆಯಿತು. ಹೋಗೋದಾದ್ರೆ ಅಲ್ಲಿ ಜಾನ್ಲಿಂಗ, ಆದಿಯೋಗಿ, ದೇವಿ ಲಿಂಗಭೈರವಿಯನ್ನು ಸ್ಥಾಪನೆ ಮಾಡಿರ್ತಾರೆ. ಯಾರಿಗೆ ಅಲ್ಲಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅವ್ರು ನಮ್ಮೊಟ್ಟಿಗೆ 21 ಹೆಜ್ಜೆ ತಿರುಗಿಡಿದ್ರೆ ಅವ್ರು ಬಂದಾಗ ಎಲ್ಲಿ ತನಕ. ಸೊ ಅದು ಎಲ್ಲರಿಗೂ ಟಚ್ ಆಗುತ್ತೆ, ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ಗೋಸ್ಕರ ನಾವು ತುಂಬ ಧನ್ಯವಾದಗಳು ಸರ್ ಮಾತಾಡಿದ್ದಕ್ಕೆ. ಸರ್ ನೆಕ್ಸ್ಟ್ ರೂಟು ಎಲ್ಲೆಲ್ಲಿ ಸರ್? ನೆಕ್ಸ್ಟ್ ರೂಟ್ ಅಷ್ಟು ಐಡಿಯಾ ಇಲ್ಲ ಸರ್. ರಾಮನಗರ ಹೋಗ್ತೀವಿ, ಚಿಕ್ಕಬಳ್ಳಾಪುರ ಹೋಗ್ತೀವಿ. 31 ತಾರೀಕು ಚಿಕ್ಕಬಳ್ಳಾಪುರ ರೀಚ್ ಆಗ್ತೀವಿ. ಇದು ಸಾಮಾನ್ಯವಾಗಿ ದಕ್ಷಿಣ ಕರ್ನಾಟಕದ ಹಳ್ಳಿಗಳ ಜಾತ್ರಾ. ಈ ತರ ರಥ ಬಂದು ಕರ್ನಾಟಕದಿಂದ ಇದೊಂದು ರಥ ಹೋಗ್ತಾ ಇದೆ. ಆಂಧ್ರ ಪ್ರದೇಶದಿಂದ ಒಂದು ರಥ ಬರುತ್ತೆ. ಎಲ್ಲ ಸ್ಟೇಟಿಂದಲೂ ಮೋಸ್ಟ್ಲಿ ಸೌತ್ ಸ್ಟೇಟ್ ಇದೆ. ನಮ್ಮ ದಕ್ಷಿಣ ಭಾರತದಿಂದ ಅವರ ಸ್ಟೇಟ್. ಸೊ ಎಲ್ಲ ಮಾತಾಡ್ಕೊಂಡೇ ಬರ್ತೀರಲ್ಲ, ಅವ್ರವ್ರು ಸಪ್ರೇಟ್ ಬರ್ತಾರಾ? ಎಲ್ಲ ರಥಗಳು ನಿಮ್ಮ ಥರ ಟೀಮ್ ವರ್ಕ್ ಮೇಲೆ. ಸರ್ ಎಷ್ಟು ಜನ ಇದ್ದೀರಾ ನೀವು? ಎಲ್ಲ ರಥಗಳು ಎಲ್ಲ ರಾಜ್ಯದಿಂದಲೂ ದಕ್ಷಿಣ ಭಾಗದಿಂದ ಇದೇ ಥರ ಸಾಧನೆ ಮಾಡ್ಕೊಂಡು ಹೇಳ್ಕೊಂಡು ಹೋಗಿ ಕರೆಕ್ಟಾಗಿ ಶಿವರಾತ್ರಿಗೆ ಅಲ್ಲಿ ಸೇರ್ತೀವಿ. ಸಾಧನ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸರ್ ಎಷ್ಟು ಜನ ಇದ್ದೀರಾ ಸರ್ ನಿಮ್ಮ ಇದರಲ್ಲಿ? ಇವಾಗ ನಮ್ಮ ಜೊತೆ 35 ಜನ ಇದ್ದೀವಿ. 35 ಜನ. ಕೆಲವರು ಮಧ್ಯದಲ್ಲಿ ಬಂದು ಜಾಯ್ನ್ ಆಗ್ತಾರೆ, ಕೆಲವರು ಏನೋ ಹೊರಗಡೆ ಹೋಗ್ತಾರೆ. ಸೊ ಒಂದು 30-35 ಜನ ಅಂತೂ ಕಂಟಿನ್ಯೂಸ್ ಆಗಿರ್ತೀವಿ. ಇನ್ನು ತುಂಬ ಜನ ಜಾಯ್ನ್ ಆಗ್ತಾರೆ ಅಂತ. ಸರ್ ತುಂಬ ಚೆನ್ನಾಗಿದೆ ಸರ್. ಇದೆಲ್ಲ ಟೀ ವುಡ್ಡು ಡಿಸೈನಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತಮಿಳ್ನಾಡಿನ ಒಂದು ವೆಲ್ ನೋನ್ ಆರ್ಟಿಸ್ಟ್ ಮಾಡಿದ್ದಾರೆ. ಎಷ್ಟು ಜನ ಇದ್ದಾರೆ ಸರ್ ಅವರು? 7 ಜನ ಸಪ್ತರ್ಷಿಗಳು ಮತ್ತೆ ಆದಿಯೋಗಿ ಮೂಲತಃವಾಗಿ ಇವರು 15 ಜನ ಸಿದ್ಧರು. ಮಾಲಮಹದೇಶ್ವರರಿದ್ದಾರೆ, ಅಕ್ಕ ಮಹಾದೇವಿ ಇದ್ದಾರೆ, ಸಿದ್ಧಲಿಂಗೇಶ್ವರರಿದ್ದಾರೆ, ಚನ್ನಬಸವೇಶ್ವರನವರಿದ್ದಾರೆ, ಮತ್ತೆ ಬೊಮ್ಮಯ್ಯನವರಿದ್ದಾರೆ, ಶಿವಯೋಗಿಗಳಿದ್ದಾರೆ, ಹಾಗೆ ಶಿಶ್ನಾಳ್ ಶರೀಫರು 15 ಜನ ಇದ್ದಾರೆ.
ಅದು ಅಲ್ಲದೆ ನಾಗ ಕೂಡ ಇದ್ದಾರೆ. ಈಗ ಆನೆ. ನಮ್ಮ ಆರ್ಟ್ ನಮ್ಮ ದಕ್ಷಿಣ ಭಾರತದ ಹೆಚ್ಚಿನದಾಗಿ ಈ ಚಂದವನ್ನು ನೋಡ್ಲಿಕ್ಕೆ ಸಿಗ್ತದೆ ನಿಮ್ಗೆ ಎಲ್ಲ ಕಡೆ. ಸೊ ಅದನ್ನ ನಾವೇ ನಡೆದಾಡೋ ದೇವಸ್ಥಾನ ಅಂತಾನೆ ನಾವು ತಗೊಂಡು ಹೋಗ್ತಿದ್ವಿ. ಆ ಒಂದು ಭಾವನೆಯಲ್ಲಿ ನಾವು ತಗೊಂಡು ಹೋಗ್ತಿರ್ತೇವೆ. ಸೊ ಎಷ್ಟು ಖರ್ಚಾಗಿದೆ ಸರ್ ಇದಕ್ಕೆ ಮಾಡೋಕ್ಕೆ? ಸೊ ಈ ವರ್ಷದಿಂದ ಸದ್ಗುರು ಹೇಗೆ ಮಾಡಿದ್ದಾರೆ ಅಂದ್ರೆ ಈ ಯಾತ್ರೆನ ಎಲ್ಲರೂ ಅನುಭವ ಪಡ್ಕೊಳ್ಳಿ ಈ ಯಾತ್ರೆಯಿಂದ ಅಂತ ಹೇಳಿ ವಾಲಂಟಿಯರ್ಸ್ ಮಾತ್ರ ಅಲ್ಲದೆ ಈವನ್ ಪ್ರತಿಯೊಬ್ಬರು ಯಾರಿಗೆ ಈ ಸಾಧನೆ ಮಾಡಬೇಕು ಅಂತ ಇದೆ ಯಾರು ಬೇಕಾದ್ರೂ ಬಂದು ಸಾಧನೆ ಮಾಡ್ಬೋದು. ಇವಾಗ ಶಬರಿಮಲೆಗೆ ಹೇಗೆ ಎಲ್ಲರೂ ಹೋಗ್ತಾರೆ ಒಂದು ಇರುಮುಡಿ ಅಂತ ಕಟ್ಕೊಂಡು, ಈಗ ಪ್ರತಿಯೊಬ್ಬರು ನೀವು ಈ ಥರ ಈ ವರ್ಷದಲ್ಲಿ ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ಲರೂ ಆ ಸಾಧನೆ ಮಾಡಿಕೊಂಡು ಇರುಮುಡಿ ಕಟ್ಕೊಂಡು ಆ ಇರುಮುಡಿ ಜೊತೆಗೆ ಇದನ್ನ ಯಾತ್ರೆ ಮಾಡ್ಕೊಂಡು ಆ ಥರ. ಸರ್ ಮಳೆ ಬಂದರೆ ಏನಾಗಲ್ವಾ ನೀರಲ್ಲಿ ಏನೇನಾದ್ರೆ? ಇವ್ರು ನೆನೀತಾರೆ, ಅದಕ್ಕೆ ಇವ್ರಿಗೂ ಏನೂ ಆಗಲ್ಲ, ನೆನೀತಾರೆ. ಸಾಕಷ್ಟು ನಮಗೆ ಕೂಡ ಎಕ್ಸ್ಪೀರಿಯನ್ಸಸ್ ಆಗಿತ್ತು. ನಿಮಗೇನು ಟಚ್ ಆಗ್ತದೆ ಅಲ್ವಾ, ಅದೇ ರೀತಿ ಟಚ್ ನಮಗೆ ಕೂಡ ಆಗಿದೆ. ಅದಕ್ಕೋಸ್ಕರ ನಾವು ಇಳಿತೇವೆ ನೋಡಿ. ಹೌದೌದು. ದಯಪ್ಪ ಸ್ವಾಮಿ ಭಕ್ತಿ ಹೇಗೆ ಎಲ್ಲ ಭಕ್ತಿಗೆ ಹೆಸರು ಮಾತ್ರ. ಸದ್ಗುರುಗಳು ಸದ್ಗುರು ಅವ್ರ ಗುರು ಸದ್ಗುರು ಶ್ರೀ ಬ್ರಹ್ಮ ಇವರು. ಸದ್ಗುರು ಶ್ರೀ ಬ್ರಹ್ಮ ಅವರೇ ಒಂದೇ ಇದರಲ್ಲಿ ಅದು ಆಶ್ರಮ ಕೂಡ ಇದೆ ಊಟಿಯಲ್ಲಿ. ನನ್ನ ಹೆಸರು ರಂಜಿತಾ ಅಂತ. ನಾನಿವತ್ತು ಸುಳ್ಳೇರಿ ಪಟ್ಲದಮ್ಮ ದೇವಸ್ಥಾನ ನಮ್ಮ ಮನೆ ಹೆಣ್ಣ ದೇವರು. ಅದನ್ನು ನೋಡಬೇಕು. ನಮ್ಮಮ್ಮನ್ನ ಏನೋ ಗೊತ್ತಿಲ್ಲ ನನಗೆ, ಇವತ್ತು ಆಫೀಸ್ ವರ್ಕ್ ಇತ್ತು, ಆದರೂ ಕೂಡ ನಮ್ಮಮ್ಮನ ನೋಡಬೇಕು ಅಂತ ಅನ್ನಿಸ್ತು. ಬಂದು ನೋಡಿದ ತಕ್ಷಣ ನನಗೆ ಆದಿಯೋಗಿ ದರ್ಶನ ಆಯಿತು. ಮನಸ್ಸಿಗೆ ಎಷ್ಟು ಖುಷಿ ಫೀಲ್ ಆಯಿತು ಅಂತ ಅಂದರೆ, ನನಗೆ ಕೊಯಮತ್ತೂರು ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಹೋಗಿ ಈಶಾ ಫೌಂಡೇಶನಲ್ಲಿ ಆದಿಯೋಗಿ ದರ್ಶನ ಮಾಡಬೇಕು ಅನ್ನೋದಿತ್ತು. ಬಟ್ ನಮಗೆ ಋಣ ಇರಲಿಲ್ಲ ಹೋಗೋದಕ್ಕೆ, ಇನ್ನೂ ಋಣ ಕೂಡಿಲ್ಲ. ಬಟ್ ಯಾವತ್ತು ಕೊಡುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿದ ತಕ್ಷಣ ಏನೋ ಒಂಥರ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಮನಸ್ಸಲ್ಲಿ ಆಗ್ತಾ ಇರೋ ಫೀಲಿಂಗ್ಸ್ನ. ಅಷ್ಟು ಖುಷಿ ಆಯಿತು. ನಿಮಗೆ ಹೇಗೆ ಮಾಲೆ ಹಾಕಿ ವ್ರತ ಮಾಡ್ತಾರೆ ಅದೇ ಥರ ಆದಿಯೋಗಿಗೂ ಕೂಡ ಸದ್ಗುರು ಗುರುಜಿ ಅವರ ಫೌಂಡೇಶನ್ ಕಡೆಯಿಂದ ಅವರು ಕೂಡ ವ್ರತ ಮಾಡ್ತಿದ್ದಾರೆ. ಮೈಸೂರಿಂದ ಚಿಕ್ಕಬಳ್ಳಾಪುರ ಕೊಯಮತ್ತೂರ್ವರೆಗೂ ಈ ವ್ರತನ ಹೇಳ್ಕೊಂಡು ನಡ್ಕೊಂಡೆ ಪಾದಯಾತ್ರೆ ಮಾಡ್ತಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಮೊಬೈಲ್ಗಳಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಫಿಲಮ್ಸು ಅದು ಇದು ಪ್ರಮೋಷನ್ ಮಾಡ್ತಾರೆ. ಈ ಥರ ಧಾರ್ಮಿಕ ಕಾರ್ಯಗಳನ್ನ ಪ್ರಮೋಷನ್ ಮಾಡಬೇಕು. ಈ ರೀತಿ ದೇವ್ರುಗಳನ್ನ ನಾವೆಲ್ಲರೂ ಸಪೋರ್ಟ್ ಮಾಡಿ ನಾವು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗಂತೂ ತುಂಬ ಖುಷಿ ಆಯಿತು. ಈ ಟೀಮ್ನ ನೋಡಿ ತುಂಬ ಖುಷಿ ಆಯಿತು. ತುಂಬ ಪಾದಯಾತ್ರೆ ಮಾಡಿ ಎಲ್ಲ ಕೆಲಸ ಬಿಟ್ಟು ದೇವ್ರಿಗೋಸ್ಕರ ಮೀಸಲಿಟ್ಟು ಪಾದಯಾತ್ರೆ ಮಾಡ್ತಿದ್ದಾರೆ. ತುಂಬ ತುಂಬ ಖುಷಿ ಆಯಿತು. ಇರುಮುಡಿ ಹೇಗೆ ಕಟ್ತಾರೆ ಅಯ್ಯಪ್ಪಗೆ, ಅದೇ ರೀತಿ ಶಿವಮುಡಿ ನೋಡಿ ಇಟ್ಟಿದ್ದಾರೆ. ಅವ್ರ ನೇಮೆಲ್ಲ ಬರೆದು ಇಟ್ಟಿದ್ದಾರೆ. ಚೆನ್ನಾಗಿದೆ. ಆಟ ಒಂದು ದಾರ ಪಡಿಸಿ. ಮಂಜು ಪ್ರಸಾದ
ಗೈಸ್ ನನ್ನ ದೇವ್ರದ್ದು ಹಾರೈಸ್ಕೊಂಡ್ವಿ ನಮ್ಮ ರಾಯಲ್ಗೆ. ನಮ್ಗೆ ಅವತ್ತು ಕೇಳಬೇಕು ಅನ್ನೋ ಮೈಂಡೇ ಇರಲಿಲ್ಲ. ನಮ್ಮ ರಾಯಲ್ಗೋಸ್ಕರ ನಾನು ಇಸ್ಕೊಂಡು ಬಂದಿದ್ದೀನಿ. ಹಾರ ಹಾಕ್ತಿದ್ದಾರೆ. ನೆಕ್ಸ್ಟ್ ರಾಯಲ್ಗೆ ಕಂಪ್ನಿ ಕೊಡೋಕ್ಕೆ ಇನ್ನೊಬ್ಬರು ಬರ್ತಾರೆ ಇನ್ 2 ಡೇಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ಪ್ರಸಾದ ಎಲ್ಲ ತಿನ್ಕೊಂಡು ತುಂಬ ಚೆನ್ನಾಗಿತ್ತು ಪ್ರಸಾದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.